ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಚಾಪ್ಟರ್ ಯಾವುದು? ಸರ್ಕಲ್ಸ್ ಅಲ್ವಾ? ಸರಿ, ಸರ್ಕಲ್ಸ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಒಂದು ನಿಮಿಷ ನನ್ನ ಸ್ಕ್ರೀನ್ ಪ್ರೆಸೆಂಟ್ ಮಾಡ್ತೇನೆ. ಎಲ್ಲಾರ್ಗು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಓಕೆ ಓಕೆ. ಸೊ ಈ ಸರ್ಕಲ್ಸ್ ಚಾಪ್ಟರ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಥಿಯರಮ್ ಇದೆ. ಈ ಎರಡು ಇಂಪಾರ್ಟೆಂಟ್ ಥಿಯರಮ್ ನ ಕಲ್ತ್ಕೊಂಡ್ರೆ, ಇದು ಅರ್ಥ ಮಾಡ್ಕೊಂಡ್ರೆ ಯಾವ ಕ್ವೆಶ್ಚನ್ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಫಸ್ಟ್ ಏನಂದ್ರೆ, ಫಸ್ಟ್ ಥಿಯರಮ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಒಂದ್ ಸರ್ಕಲ್ ಇದೆ ಅಲ್ವಾ, ಈ ಸರ್ಕಲ್ಗೆ ಒಂದ್ ಸರ್ಕಲ್ ಇದೆ. ಈ ಸರ್ಕಲ್ಗೆ ಒಂದ್ ಲೈನ್ ಬರೆದ್ರೆ, ಆ ಲೈನ್ ಬರೀ ಒಂದೇ ಪಾಯಿಂಟ್ ಟಚ್ ಮಾಡಿದೆ. ಸರ್ಕಲ್ ಮತ್ತೆ ಲೈನ್ ಮಧ್ಯದಲ್ಲಿ ಬರೀ ಒಂದೇ ಕಾಮನ್ ಪಾಯಿಂಟ್ ಇದೆ, ಸರಿನಾ? ಆ ಲೈನ್ ಸರ್ಕಲ್ ನ ಬರೀ ಒಂದೇ ಪಾಯಿಂಟ್ ಟಚ್ ಮಾಡ್ತಾ ಇದೆ. ಅದನ್ನ ಏನ್ ಕರಿತೀವಿ? ಅದನ್ನ ಟ್ಯಾಂಜೆಂಟ್ ಅಂತ ಕರಿತೀವಿ. ಓಕೆನಾ? ಸೊ ಈ ಲೈನ್ ನ ಏನ್ ಕರಿತೀವಿ? ಟ್ಯಾಂಜೆಂಟ್ ಅಂತ ಕರಿತೀವಿ. ಟ್ಯಾಂಜೆಂಟ್ ಏನ್ ಪ್ರಾಪರ್ಟಿ ಏನಂದ್ರೆ, ನಾನು ಈ ಸೆಂಟರ್ ಇಂದ ಒಂದು ರೇಡಿಯಸ್ ಬರೆದ್ರೆ, ಆ ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮಧ್ಯದ ಆಂಗಲ್ 90 ಡಿಗ್ರಿ. ಓಕೆನಾ? ಇದು ವೆರಿ ಇಂಪಾರ್ಟೆಂಟ್. ಸೊ ಟ್ಯಾಂಜೆಂಟ್ ಏನು? ಟ್ಯಾಂಜೆಂಟ್ ಅಂದ್ರೆ ಯಾವ್ದೋ ಒಂದು ಲೈನ್ ವಿಚ್ ಟಚಸ್ ದ ಸರ್ಕಲ್ ಎಟ್ ಓನ್ಲಿ ಒನ್ ಪಾಯಿಂಟ್, ಒಂದೇ ಒಂದು ಪಾಯಿಂಟ್ ಅಲ್ಲಿ ಟಚ್ ಆಗುತ್ತೆ. ಸೆಕೆಂಡ್ ಪ್ರಾಪರ್ಟಿ ಏನು? ಆ ಟ್ಯಾಂಜೆಂಟ್ ಗೆ ನಾವು ರೇಡಿಯಸ್ ಇಂದ ಒಂದು ಲೈನ್ ಬರೆದಾಗ, ಆ ರೇಡಿಯಸ್ ಇಂದ ಟ್ಯಾಂಜೆಂಟ್ ಮಧ್ಯದಲ್ಲಿ ನಾವು ಜಾಯಿನ್ ಮಾಡಿದ್ರೆ, ಸರ್ಕಲ್ ಸೆಂಟರ್ ಇಂದ ನಾವು ಟ್ಯಾಂಜೆಂಟ್ ಒಂದು ಲೈನ್ ಬರೆದ್ರೆ ಅದು ರೇಡಿಯಸ್ ಅಲ್ವಾ? ಆ ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮಧ್ಯದಲ್ಲಿ ಏನ್ ಆಂಗಲ್ ಎಷ್ಟಿರುತ್ತೆ? 90 ಡಿಗ್ರೀಸ್ ಇರುತ್ತೆ. ಓಕೆನಾ? ಅರ್ಥ ಆಯ್ತಾ? ಎಸ್ ಆರ್ ನೋ? ಎಸ್ ಸರ್. ಓಕೆ. ನೆಕ್ಸ್ಟ್ ಏನಂದ್ರೆ, ಇಂಪಾರ್ಟೆಂಟ್ ಏನಂದ್ರೆ, ಈ ತರ ಒಂದು ಸರ್ಕಲ್ ಇದೆ. ಇದು ಒಂದು ಎಕ್ಸ್ಟರ್ನಲ್ ಪಾಯಿಂಟ್. ಇಲ್ಲಿಂದ ಒಂದು ಪಾಯಿಂಟ್ ಇದೆ, ಎಕ್ಸ್ಟರ್ನಲ್ ಪಾಯಿಂಟ್. ಈ ಪಾಯಿಂಟ್ ಇಂದ ನಾನು ಎಷ್ಟು ಟ್ಯಾಂಜೆಂಟ್ ಬರಿಬಹುದು? 1, 2, 3, 4, 5 ಎಷ್ಟು ಟ್ಯಾಂಜೆಂಟ್ ಬರಿಬಹುದು? 2. ಓನ್ಲಿ 2. ಮ್ಯಾಕ್ಸಿಮಮ್ 2 ಟ್ಯಾಂಜೆಂಟ್ಸ್ ಮಾತ್ರ ಬರಿಬಹುದು. ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಬರೀ 2 ಟ್ಯಾಂಜೆಂಟ್ಸ್ ಬರಿಬಹುದು. ಅದಕ್ಕಿಂತ ಜಾಸ್ತಿ ಬರೆಯಕ್ ಆಗಲ್ಲ. ಯಾಕೆ? ಅದಕ್ಕಿಂತ ಜಾಸ್ತಿ ಬರೆಯಕ್ ನೋಡಿದಾಗ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ ಒಂದು ಲೈನ್ ಹಾಕಿದ್ರೆ, ಇಟ್ ಕ್ರಾಸಸ್ ದ ಸರ್ಕಲ್ ಅಟ್ 2 ಪಾಯಿಂಟ್ಸ್ ಅಲ್ವಾ? ಬಟ್ ಟ್ಯಾಂಜೆಂಟ್ ಡೆಫಿನೇಷನ್ ಏನು? ಸರ್ಕಲ್ ನ ಬರೀ ಒಂದೇ ಪಾಯಿಂಟ್ ಅಲ್ಲಿ ಟಚ್ ಮಾಡ್ಬೇಕು ಅಂತ, ಹೌದಲ್ವಾ? ಕರೆಕ್ಟಾ? ಓಕೆ. ಆಮೇಲೆ ಇನ್ನೊಂದು ಪ್ರಾಪರ್ಟಿ ಏನಂದ್ರೆ, ಈ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ನಾವು ಟ್ಯಾಂಜೆಂಟ್ ನ ಬರಿತೀವಿ ಅಲ್ವಾ, ಆ ಟ್ಯಾಂಜೆಂಟ್ ಲೆಂತ್ ಇದೆ ಅಲ್ವಾ, ಎರಡು ಟ್ಯಾಂಜೆಂಟ್ ಲೆಂತ್ ಈಕ್ವಲ್. ಇದನ್ನ ನಾನು L1 ಮತ್ತೆ ಇದನ್ನ L2 ಅಂತ ಕರೆದ್ರೆ, L1 is equal to L2. ಈ ಡಿಸ್ಟೆನ್ಸ್ ಇದೆ ಅಲ್ವಾ, ಈ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಲೆಂತ್ ಆಫ್ ದ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಎಷ್ಟು ಉದ್ದ ಇದೆ ಅಂತ ಇದ್ರದ್ದು ಲೆಂತ್ ಆಫ್ ದ ಟ್ಯಾಂಜೆಂಟ್ ಅಂತ ಕರಿತೀವಿ. ಈ ಎರಡು ಟ್ಯಾಂಜೆಂಟ್ ಲೆಂತ್ ಈಕ್ವಲ್ ಇದೆ. ಓಕೆನಾ? ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸುಮಾರು ಕ್ವೆಶ್ಚನ್ಸ್ ಅಲ್ಲಿ ಈ ತರ ಈ ಕಾನ್ಸೆಪ್ಟ್ ನ ಅಪ್ಲೈ ಮಾಡಬೇಕು. ಒಂದ್ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಒಂದ್ ಲೈನ್ ಎರಡು ಟ್ಯಾಂಜೆಂಟ್ ನ ಬರೆದಾಗ, ಆ ಎರಡು ಟ್ಯಾಂಜೆಂಟ್ ಈಕ್ವಲ್ ಲೆಂತ್ ಇರುತ್ತೆ. ಓಕೆನಾ? ಓಕೆ. ಇದೇ ಕಾನ್ಸೆಪ್ಟ್ ಮೇಲೆ ಒಂದ್ ಕ್ವೆಶ್ಚನ್ ಮಾಡೋಣ. ಕ್ವೆಶ್ಚನ್ ಓದೋಣ ಫಸ್ಟ್. ಏನ್ ಕ್ವೆಶ್ಚನ್ ಹೇಳ್ತಾ ಇದ್ದಾರೆ? ಇಫ್ ದ ಸೈಡ್ಸ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್, ಇದೊಂದು ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ 4 ಸೈಡ್ ಇರೋ ಒಂದು ಚಿತ್ರ. Quadrilateral touch a circle, prove that the sum of a pair of opposite sides is equal to the sum of the pair of the other side. Easy again ಹೇಳ್ಬೇಕು ಅಂದ್ರೆ, it is saying that prove that AD plus BC is equal to CD plus AB. ಪ್ರೂವ್ ಮಾಡ್ಬೋದಾ? ಪ್ರೂವ್ ಮಾಡ್ಬೋದಾ? ಹೆಂಗೆ ಅಂತ ಸ್ಟಾರ್ಟ್. ಈಗ ನಾನು ಪಾಯಿಂಟ್ ಏನ ತಗೋತೀನಿ,
ಮ್ಯೂಟ್ ಮಾಡ್ಲಿ. ಏ ರಂಡಿ ಮಾಡ ನೀ ಮ್ಯೂಟ್ ಆಗ. ರಿಷಬ್ ನೀ ಮ್ಯೂಟ್ ಆಗಿದ್ಯಾ? Okay. If A is an external point, A ಇಂದ ಎರಡು ಟ್ಯಾಂಜೆಂಟ್ ಬರ್ದಾಗ ನಾವು ಪ್ರೀವಿಯಸ್ ಆಗಿ ಏನ್ ನೋಡಿದ್ವಿ, ಇವರು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಬರ್ದೆ ದೇ ಆರ್ ದ ಸೇಮ್ ಲೆಂತ್. ಸೊ ನಾನು AE is equal to AF ಅಂತ ಬರೀಬೋದಾ? ಎಸ್ ಆರ್ ನೋ? ಎಸ್ ಆರ್ ನೋ? ಅನ್ಮ್ಯೂಟ್ ಮಾಡಿ ಹೇಳ್ಬೇಕು. ಈಗ ನಾನು ಎಕ್ಸ್ಟರ್ನಲ್ ಪಾಯಿಂಟ್ ಡಿ ನ ಕನ್ಸಿಡರ್ ಮಾಡಿದಾಗ ನಾನು ಕೆನ್ ಐ ರೈಟ್ DE is equal to DH ಅಂತ ಬರೀಬೋದಾ? ಎಕ್ಸ್ಟರ್ನಲ್ ನಾನು ಸಿ ಅಂತ ಕನ್ಸಿಡರ್ ಮಾಡಿದಾಗ ಕೆನ್ ಐ ರೈಟ್ is equals to CG is equal to CH ಅಂತ ಬರೀಬೋದಾ? ಎಕ್ಸ್ಟರ್ನಲ್ ಪಾಯಿಂಟ್ ಬಿ ಅಂತ ಕನ್ಸಿಡರ್ ಮಾಡಿದಾಗ BG is equal to BF ಅಂತ ಬರೀಬೋದಾ? ಎಸ್ ಆರ್ ನೋ? ಈಗ ಎಲ್ಲ ಆಡ್ ಮಾಡಿದೆ, equation 1 plus equation 2 plus equation 3 plus equation 4 ಎಲ್ಲ ಆಡ್ ಮಾಡಿದೆ. AE plus DE ಏನಾಗುತ್ತೆ, ಏನಂತ ಬರಿಬೋದು? AD ಅಂತ ಬರಿಬೋದಾ? ಹೌದಲ್ವಾ? CG ಮತ್ತೆ BG ನಾನು ಕಂಬೈನ್ ಮಾಡಿ ಏನಂತ ಬರಿಬೋದು? BC ಅಂತ ಬರಿಬೋದಾ? AF ಮತ್ತೆ BF ಕಂಬೈನ್ ಮಾಡಿ ಏನ್ ಬರಿಬೋದು? AB ಅಂತ ಬರಿಬೋದಾ? ಮತ್ತೆ DH ಮತ್ತೆ CH ನ ಕಂಬೈನ್ ಮಾಡಿದ್ರೆ ನಂಗೆ ಏನ್ ಸಿಗತ್ತೆ? DC ಅಥವಾ CD ಅಂತ ಬರಿಬೋದು. ಸೊ 1 2 3 4 ಈಕ್ವೇಶನ್ 1 2 3 4 ಆಡ್ ಮಾಡಿದಾಗ ನಂಗೆ ಏನ್ ಸಿಗತ್ತೆ? AD plus BC is equal to CD plus AB ಅಂತ ಬರಿಬೋದಾ? ಬರಿಬೋದಲ್ಲ? ಅದೇ ತಾನು ಪ್ರೂವ್ ಮಾಡಕ್ ಹೇಳ್ತಾ ಇರೋದು, ಹೌದಲ್ವಾ? ಯಾಕೆ ನಾವು ಏನ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ವಿ? ಎಕ್ಸ್ಟರ್ನಲ್ ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ಸ್ ಡ್ರಾ ಮಾಡಿದಾಗ ಸರ್ಕಲ್ ಗೆ ದೇ ಆರ್ ಆಫ್ ದ ಈಕ್ವಲ್ ಲೆಂತ್. ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡಿದೀವಲ್ಲ, ಆ ಕಾನ್ಸೆಪ್ಟ್ ಇಂದ ಇಂಪ್ರೂವ್ ಆಯ್ತಲ್ವಾ? ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣವಾ? ಓಕೆ ಸರ್. ಓಕೆ, ಸೆಕೆಂಡ್ ಕ್ವೆಶ್ಚನ್ ಮಾಡ್ತೀರಾ? ಸೆಕೆಂಡ್ ಕ್ವೆಶ್ಚನ್ ಏನ್ ಹೇಳ್ತಾ ಇದೆ? 2 concentric circles. Out of the 2 concentric circles, ಏನ ಕೇಳಿಸಿಲ್ಲ, ತಿರ್ಗಾ ಹೇಳಿ. ಇನ್ನೊಮ್ಮೆ ತಿಳಿಸ್ರಿ ಸರ್. 2 concentric circles. ಹಾ, ಏನು ಸರ್? ಹಲೋ, ಇನ್ನೊಮ್ಮೆ ತಿಳಿಸ್ರಿ ಸರ್. ಇನ್ನೊಂದ್ಸರಿ ಹೇಳ್ಬೇಕಾ? ಹಾ ಎಸ್ ಸರ್, ಇನ್ನೊಮ್ಮೆ ಹೇಳ್ರಿ ಸರ್. ಈ ಕ್ವೆಶ್ಚನ್ ತಿರ್ಗಾ ಹೇಳ್ಬೇಕಾ? ಎಸ್ ಸರ್. ಸೊ ಏನಂದ್ರೆ, ಈಗ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಬರ್ದಾಗ ಈಕ್ವಲ್ ಲೆಂತ್ ಅಂತ ಗೊತ್ತಲ್ವಾ? ಹೌದಲ್ವಾ? ಎಸ್ ಸರ್. ಸೊ ನಾನು ಎ ಪಾಯಿಂಟ್ ತಗೊಂಡಾಗ ನಾನು ಎರಡು ಟ್ಯಾಂಜೆಂಟ್ ಬರಿಬಹುದು. AE ಒಂದು ಟ್ಯಾಂಜೆಂಟ್ ಬರಿಬಹುದು, AF ಒಂದು ಟ್ಯಾಂಜೆಂಟ್ ಬರಿಬಹುದು. ಸೊ ನಾನು ಅದನ್ನ ಈಕ್ವಲ್ ಅಂತ ಹೇಳ್ಬೋದಲ್ವಾ ಥಿಯರಮ್ ಇಂದ? ನಾನು ಡಿ ತಗೊಂಡಾಗ ನಾನು DE is equal to DH ಅಂತ ಬರಿಬಹುದು. ನಾನು ಪಾಯಿಂಟ್ ಸಿ ತಗೊಂಡಾಗ ನಾನು CG is equal to CH ಅಂತ ಬರಿಬಹುದು. ಆಮೇಲೆ ಪಾಯಿಂಟ್ ಬಿ ತಗೊಂಡಾಗ ನಾನು BG is equal to BF ಅಂತ ಬರೀ. ಈ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ಲ ಆಡ್ ಮಾಡಿ ರೈಟ್ ಹ್ಯಾಂಡ್ ಸೈಡ್ ಎಲ್ಲ ಆಡ್ ಮಾಡಿದಾಗ ನನಗೆ ಏನ್ ಸಿಗತ್ತೆ? AD plus BC is equal to AB plus CD ಅಂತ ಸಿಗತ್ತೆ. ಓಕೆನಾ? ಓಕೆ ಸರ್. ಈಗ ಕ್ವೆಶ್ಚನ್ ಏನ್ ಹೇಳ್ತಾರೆ? ಔಟ್ ಆಫ್ 2 concentric circles, the radius of the outer circle is 5 cm and the chord AB is of length 8 cm tangent to the inner circle. Find the radius of the inner circle. ಈಗ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾನ್ಸೆಂಟ್ರಿಕ್ ಸರ್ಕಲ್ ಅಂದ್ರೆ ಏನು? ಈಗ ಒಂದು ಸೆಂಟರ್ ಪಾಯಿಂಟ್ ಇದೆ, ಈ ತರ ಒಂದು ಸರ್ಕಲ್ ಬರೀತೀನಿ.
ಈ ಸೇಮ್ ಸೆಂಟರ್ ನ ಇಟ್ಕೊಂಡು ಇನ್ನೊಂದು ಸರ್ಕಲ್ ನ ಬರೆದ್ರೆ ದಟ್ ಇಸ್ ಕಾಲ್ಡ್ ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ. ಓಕೆನಾ? ಅವ್ರು ಏನ್ ಹೇಳ್ತಾ ಇದ್ದಾರೆ, ಔಟರ್ ಸರ್ಕಲ್, ದೊಡ್ಡ ಸರ್ಕಲ್ದು ರೇಡಿಯಸ್ ಎಷ್ಟು? 5 ಸೆಂಟಿಮೀಟರ್. ದೊಡ್ಡ ಸರ್ಕಲ್ದು ರೇಡಿಯಸ್ ಎಷ್ಟು? 5 ಸೆಂಟಿಮೀಟರ್. ಆಮೇಲೆ ಏನ್ ಹೇಳ್ತಾ ಇದ್ದಾರೆ, ಕಾರ್ಡ್ ಎ ಬಿ, ಯಾವ್ದೋ ಒಂದು ಕಾರ್ಡ್ ಇದೆ, ಎ ಬಿ ಅಂತ ಒಂದು ಕಾರ್ಡ್ ಇದೆ. ಓಕೆನಾ? ಬರೀತೀನಿ. ಒಂದು ರೇಡಿಯಸ್ ಇದೆ, ದಟ್ ಇಸ್ 5 ಸೆಂಟಿಮೀಟರ್. ಕಾರ್ಡ್ ಎ ಬಿ ಇದೆ, ಕಾರ್ಡ್ ಎ ಬಿ ಟ್ಯಾಂಜೆಂಟ್ ಟು ದ ಇನ್ನರ್ ಸರ್ಕಲ್. ಇದು ಇನ್ನರ್ ಸರ್ಕಲ್ ಅಲ್ವಾ? ಇನ್ನರ್ ಸರ್ಕಲ್ಗೆ ಒಂದು ಟ್ಯಾಂಜೆಂಟ್ ಇದೆ, ಕಾರ್ಡ್ ಎ ಬಿ. ಕಾರ್ಡ್ ಎ ಬಿ ಅಂತ ಕರೀತೀವಿ. ಅದು ಎಷ್ಟು? 8 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನ್ ಕೇಳ್ತಾ ಇದ್ದಾರೆ, ಇನ್ನರ್ ರೇಡಿಯಸ್ ಇದೆ ಅಲ್ಲ, ಇನ್ನರ್ ಸರ್ಕಲ್ದು ರೇಡಿಯಸ್ ಪಾಯಿಂಟ್ ಸಿ ಅಂತ ಕರಿತೀವಿ. ಇನ್ನರ್ ಸರ್ಕಲ್ದು ರೇಡಿಯಸ್ ಎಷ್ಟು? ಓ ಸಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಕ್ವಶನ್ ಅರ್ಥ ಆಯ್ತಾ? ಎರಡು ಸರ್ಕಲ್ ಇದೆ, ದೊಡ್ಡ ಸರ್ಕಲ್ದು ರೇಡಿಯಸ್ ಎಷ್ಟು? 5 ಸೆಂಟಿಮೀಟರ್. ಚಿಕ್ಕ ಸರ್ಕಲ್ಗೆ ಒಂದು ಟ್ಯಾಂಜೆಂಟ್ ಬರ್ತಿದ್ದೀವಿ. ದ ಟ್ಯಾಂಜೆಂಟ್ ಇಸ್ ಕಾರ್ಡ್ ಎ ಬಿ. ಆ ಕಾರ್ಡ್ ಎ ಬಿ ಇದು ಎಷ್ಟು ಲೆಂತ್? 8 ಸೆಂಟಿಮೀಟರ್ ಅಂತ. ಸೊ ಅವ್ರು ಏನ್ ಕೇಳ್ತಾ ಇದ್ದಾರೆ, ಈಗ ಚಿಕ್ಕ ಸರ್ಕಲ್ದು ರೇಡಿಯಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈಗ ನಮಗೆ ಏನ್ ಗೊತ್ತಿದೆ, ಟ್ಯಾಂಜೆಂಟ್ ಮತ್ತೆ ರೇಡಿಯಸ್ ಮಧ್ಯದಲ್ಲಿ ಆಂಗಲ್ ಎಷ್ಟು? 90 ಡಿಗ್ರೀಸ್ ಅಲ್ವಾ? ಆಮೇಲೆ ಈ ರೇಡಿಯಸ್ ಇದೆ ಅಲ್ವಾ, ದಿಸ್ ರೇಡಿಯಸ್ ಆಲ್ಸೋ ಬೈಸೆಕ್ಟ್ಸ್ ದಿಸ್ ಕಾರ್ಡ್. ಈ ಕಾರ್ಡ್ ನ ಬೈಸೆಕ್ಟ್ ಮಾಡುತ್ತೆ. ಓಕೆನಾ? ಬೈಸೆಕ್ಟ್ ಅಂದ್ರೆ ಏನ್ ಅರ್ಥ? ಆ ಲೈನ್ ನ ಈಕ್ವಲ್ ಪಾರ್ಟ್ಸ್ ಡಿವೈಡ್ ಮಾಡುತ್ತೆ. ಸೊ ನಾನು ಏನ್ ಬರೀಬಹುದು, ಎ ಸಿ ಇಸ್ ಈಕ್ವಲ್ ಟು ಸಿ ಬಿ ಅಂತ ಬರೀಬಹುದಾ? ಎ ಸಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಅಂತ ಬರೀಬಹುದಾ? ಯಾಕಂದ್ರೆ ಎ ಬಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಅರ್ಧ ಎಷ್ಟು? 4 ಸೆಂಟಿಮೀಟರ್ ಅಲ್ವಾ? ಸೊ ಈಗ ನಂಗೆ ಏನ್ ಸಿಗತ್ತೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಸಿಗತ್ತೆ. ಈ ತರ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಸಿಗತ್ತೆ. ಸೊ ನನಗೆ ಓ ಎ ಸಿ ಅಂತ ಒಂದು ರೈಟ್ ಆಂಗಲ್ ಸಿಗುತ್ತೆ. ಓ ಎ ಎಷ್ಟು? 5 ಸೆಂಟಿಮೀಟರ್. ಎ ಸಿ ಎಷ್ಟು? 4 ಸೆಂಟಿಮೀಟರ್. ನಮಗೆ ಎಷ್ಟು ಓ ಸಿ ಎಷ್ಟು ಅಂತ ಕಂಡುಹಿಡಿಬೇಕು. ಕಂಡುಹಿಡಿತೀರಾ? 3 ಸೆಂಟಿಮೀಟರ್ ಥಿಯರಮ್. Pi square is equal to 4 square plus OC square. 25 is equal to 16 plus OC square. OC square is equal to 9. So OC is equal to 3 centimeter. Correct? Correct? ಅರ್ಥ ಆಯ್ತಾ ಇಲ್ವಾ? Yes sir. ಅರ್ಥ ಆಯ್ತು. Okay. ಈ ಕ್ವೆಶ್ಚನ್ ಅರ್ಥ ಆಯ್ತು. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸರ್ ಪೈಥಾಗೋರಸ್ ಏನಾ? ಥಿಯರಮ್ ಯೂಸ್ ಮಾಡಿ. ಹೌದು, ಪೈಥಾಗೋರಸ್ ಥಿಯರಮ್. ಎಸ್ ಸರ್. AO square is equal to AC square plus OC square. ಹೌದಲ್ವಾ? ಪೈಥಾಗೋರಸ್ ಥಿಯರಮ್. ಎಸ್ ಸರ್. Hypotenuse square is equal to h square hypotenuse is plus 2 perpendicular base square. Yes. ಅದನ್ನ ಯೂಸ್ ಮಾಡಿ. yes ಓಕೆನಾ? ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ಮಾಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಏನು ಹೇಳ್ತಾ ಇದ್ದಾರೆ, ಇಫ್ AB, AC and PQ, ಇಲ್ಲಿ AB, AC and PQ are tangents in the given figure. ಫಿಗರ್ ಅವರೇ ಕೊಟ್ಬಿಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ, AB, AC ಮತ್ತೆ PQ are tangents. Tangents ಅಂದ್ರೆ ಸರ್ಕಲ್ ನ ಬರೀ ಒಂದೇ ಪಾಯಿಂಟ್ ಅಲ್ಲಿ ಟಚ್ ಮಾಡುತ್ತೆ. ಓಕೆನಾ? ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ, ಆ tangents in the given figure and AB length ಎಷ್ಟು? AB they are saying is 5 centimeters. Find the perimeter of triangle APQ. APQ triangle ಯಾವುದು? APQ. ಸೊ ಅವ್ರು ಏನ್ ಹೇಳಿ ಕೇಳ್ತಾ ಇದ್ದಾರೆ, AP ಪ್ಲಸ್ PQ ಪ್ಲಸ್ AQ ಲೆಂತ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಅರ್ಥ ಆಯ್ತಾ? ಕ್ವೆಶ್ಚನ್ ಅರ್ಥ ಆಯ್ತಾ? ಕ್ವೆಶ್ಚನ್ ಅರ್ಥ ಆಯ್ತಾ ಇಲ್ವಾ? ಇನ್ನೊಂದ್ಸಲ ತಿಳಿಸ್ರಿ ಸರ್. ಎಸ್ ಏನ್ ಹೇಳ್ತಾ ಇದ್ದಾರೆ, ಅವ್ರ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಆ ಡಯಾಗ್ರಾಮ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆ, ಇಲ್ಲಿ ಒಂದು ಸರ್ಕಲ್ ಇದೆ,
ಮತ್ತೆ ಒಂದು ಟ್ರಯಾಂಗಲ್ ಇದೆ, ಹೌದಲ್ವಾ? ಎಸ್ ಸರ್. ಆ ಟ್ರಯಾಂಗಲ್ ಸೈಡ್ ನ ಎಕ್ಸ್ಟೆಂಡ್ ಮಾಡಿದಾಗ ಈ ತರ ಒಂದು ಲೈನ್ ಆಗ್ತಾ ಇದೆ. ಆ ಲೈನ್ ಏನು? Yes, sir. ಲೈನ್ ಇಸ್ ಅ ಟ್ಯಾಂಜೆಂಟ್. ದಟ್ ಲೈನ್ ಇಸ್ ಅ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಅಂದ್ರೆ Yes, ಏನು? sir. ಟಚ್ ದ ಸರ್ಕಲ್ ಅಟ್ ಓನ್ಲಿ ಒನ್ ಪಾಯಿಂಟ್. ಸಿಮಿಲರ್ಲಿ ಎಸ್ ಸರ್. ಇದ್ರದ್ದು ಸೈಡ್ ಇದೆ ಅಲ್ವಾ, ಟ್ರಯಾಂಗಲ್ ಈ ಸೈಡ್ ನ ಎಕ್ಸ್ಟೆಂಡ್ ಮಾಡಿದಾಗ ದಿಸ್ ಆಲ್ಸೋ ಟಚಸ್ ದ ಸರ್ಕಲ್ ಅಟ್ ಓನ್ಲಿ ಒನ್ ಪಾಯಿಂಟ್. ಓಕೆನಾ? ಸೊ ದಿಸ್ ಇಸ್ ಆಲ್ಸೋ ಅ ಟ್ಯಾಂಜೆಂಟ್. Yes. ಆಮೇಲೆ ಟ್ರಯಾಂಗಲ್ ಮೂರನೇ ಸೈಡ್ sir. ಇದೆ ಪಿ ಕ್ಯೂ, ಆ ಸೈಡ್ ಇಸ್ ಆಲ್ಸೋ ಅ ಟ್ಯಾಂಜೆಂಟ್. ಪಾಯಿಂಟ್ ಎಕ್ಸ್ ಅಲ್ಲಿ ಮಾತ್ರ ಸರ್ಕಲ್ ನ ಟಚ್ ಮಾಡುತ್ತೆ. ಓಕೆನಾ? ಅವ್ರು ಏನ್ ಹೇಳ್ತಾ ಇದಾರೆ? ಏನ್ ಹೇಳ್ತಾ ಇದಾರೆ? ಎ ಬಿ ಇದೆ ಅಲ್ವಾ, ಈ ಎ ಬಿ ಈ ಟ್ಯಾಂಜೆಂಟ್ ಎ ಬಿ ಇದೆ ಅಲ್ವಾ, ಈ ಎ ಬಿ ಎಷ್ಟು ಲೆಂತ್ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದ್ ಮಾತ್ರ ಕೊಟ್ಟಿದ್ದಾರೆ. ಅವ್ರು ಏನ್ ಕೇಳ್ತಾ ಇದಾರೆ ಈಗ ನಮ್ಗೆ? ಈ ಟ್ರಯಾಂಗಲ್ ಇದೆ ಅಲ್ವಾ, ಟ್ರಯಾಂಗಲ್ ಎ ಪಿ ಕ್ಯೂದು ಪೆರಿಮೀಟರ್ ಎಷ್ಟು ಅಂತ ಕೇಳ್ತಾ ಇದಾರೆ. ಕ್ವೆಶ್ಚನ್ ಅರ್ಥ ಆಯ್ತಾ ಈಗ? ಪೆರಿಮೀಟರ್ ಅಂದ್ರೆ ಏನು? 3 ಸೈಡ್ದು ಟೋಟಲ್ ಲೆಂತ್ ಎಷ್ಟು? ಎ ಪಿ ಪ್ಲಸ್ ಪಿ ಕ್ಯೂ ಪ್ಲಸ್ ಎ ಕ್ಯೂದು ಟೋಟಲ್ ಲೆಂತ್ ಎಷ್ಟು ಅಂದ್ರೆ ಪೆರಿಮೀಟರ್ ಅಲ್ವಾ, ಅದನ್ನ ಕೇಳ್ತಾ ಇದ್ದಾರೆ. ಓಕೆನಾ? ಅರ್ಥ ಆಯ್ತಾ? ಹಾ ಎಸ್ ಸರ್. ಥ್ಯಾಂಕ್ ಯು ಸರ್. ಸೊ ನಮ್ಗೆ ಕ್ವೆಶ್ಚನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಎ ಬಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾನು ಎ ಬಿ ನ ಸ್ಪ್ಲಿಟ್ ಮಾಡಿ ಬರಿಬೋದಾ? ಎ ಬಿ ಇಸ್ ಈಕ್ವಲ್ ಟು ಎ ಪಿ ಪ್ಲಸ್ ಪಿ ಬಿ ಅಂತ ಬರಿಬೋದಾ? ಎ ಪಿ ನ ಎ ಪಿ ಪ್ಲಸ್ ಪಿ ಬಿ ಅಂತ ಬರಿಬೋದಾ? ಎಸ್ ಆರ್ ನೋ? ಸ್ಪ್ಲಿಟ್ ಮಾಡ್ಬೋದು. ಎ ಬಿ ನ ಎ ಪಿ ಪ್ಲಸ್ ಪಿ ಬಿ ಅಂತ ಬರೀಬೋದು. ಈ ಪಿ ಬಿ ನ ನಾನು ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಅಂತ ಕನ್ಸಿಡರ್ ಮಾಡಿದಾಗ ಪಿ ಎಕ್ಸ್ ಮತ್ತೆ ಪಿ ಬಿ ಆರ್ ಗೋಯಿಂಗ್ ಟು ಬಿ ಈಕ್ವಲ್ ಅಲ್ವಾ, ಬಿಕಾಸ್ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ನ ತಗೊಂಡಾಗ ದೇರ್ ಆಫ್ ದಿ ಈಕ್ವಲ್ ಲೆಂತ್ ಅಲ್ವಾ. ಸೊ ನಾನು ಏನ್ ಬರೀಬಹುದು? ಪಿ ಬಿ ಇಸ್ ಈಕ್ವಲ್ ಟು ಪಿ ಎಕ್ಸ್ ಅಂತ ಬರೀಬಹುದಾ? ಹೌದಾ? ಎಸ್ ಸರ್. ಬರೀಬಹುದಲ್ವಾ? ಸೊ ನಾನು ಎ ಬಿ ನ ಏನ್ ಬರೀತೀನಿ? ಹಾ ಎಸ್ ಸರ್. ನಾನು ಏನ್ ಬರ್ದೆ? ಫಸ್ಟ್ ಎ ಬಿ ಇಸ್ ಈಕ್ವಲ್ ಟು ಎ ಪಿ ಪ್ಲಸ್ ಪಿ ಬಿ ಅಂತ ಬರ್ದೆ. ಈಗ ನಾನು ಎ ಬಿ ನ ಏನಂತ ಬರೀಬಹುದು? ಇಸ್ ಈಕ್ವಲ್ ಟು ಎ ಪಿ ಪ್ಲಸ್ ಪಿ ಎಕ್ಸ್ ಅಂತ ಬರೀಬಹುದಲ್ವಾ, ಯಾಕಂದ್ರೆ ಪಿ ಬಿ ಇಸ್ ಈಕ್ವಲ್ ಟು ಪಿ ಎಕ್ಸ್. ಈಗ ಸೇಮ್ ಥಿಂಗ್ ನಾನು ಏನ್ ಹೇಳ್ತೀನಿ? AB is equals to AP plus PX. How so? ಬಿಕಾಸ್ ಈಗ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಇದ್ದಾಗ ಅಲ್ಲಿಂದ ನೀನ್ ಎರಡು ಟ್ಯಾಂಜೆಂಟ್ ತಗೊಂಡಾಗ ದೇರ್ ಆಫ್ ದ ಈಕ್ವಲ್ ಲೆಂತ್ ಅಲ್ವಾ? ಎಸ್ ಆರ್ ನೋ? ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ದೇರ್ ಆಫ್ ದ ಈಕ್ವಲ್ ಲೆಂತ್ ಅಲ್ವಾ. ಸೊ ನಾನು ಪಿ ಬಿ ಇಸ್ ಈಕ್ವಲ್ ಟು ಪಿ ಎಕ್ಸ್ ಅಂತ ಬರೀಬಹುದಲ್ವಾ? ಹೌದಲ್ವಾ? ಹಾ ಎಸ್ ಸರ್, ಬರಿಬಹುದು ಸರ್. ಈಗ ಪಾಯಿಂಟ್ ಎ ಇಸ್ ಆಲ್ಸೋ ಅನ್ ಎಕ್ಸ್ಟರ್ನಲ್ ಪಾಯಿಂಟ್. ಎಕ್ಸ್ಟರ್ನಲ್ ಪಾಯಿಂಟ್ ಈಕ್ವಲ್ ಲೆಂತ್. ಸೊ ನಾನು ಎ ಸಿ ಇಸ್ ಆಲ್ಸೋ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಬರೀಬಹುದಾ? ಎಸ್ ಆರ್ ನೋ? ಬಿಕಾಸ್ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ದೇರ್ ಆಫ್ ದ ಈಕ್ವಲ್ ಲೆಂತ್. ಸೊ ನಾನು ಎ ಸಿ ಇಸ್ ಆಲ್ಸೋ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಬರೀಬಹುದಾ? ಎಸ್ ಆರ್ ನೋ? ಸೊ ನಾನು ಎ ಸಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಬರೀತೀನಿ. ಎ ಸಿ ನಾನು ಏನಂತ ಬರೀಬಹುದು? ಎ ಸಿ ಇಸ್ ಈಕ್ವಲ್ ಟು ಎ ಕ್ಯೂ ಪ್ಲಸ್ ಕ್ಯೂ ಸಿ ಅಂತ ಬರೀಬಹುದಾ? ಎಸ್ ಆರ್ ನೋ? ಎಸ್ ಆರ್ ನೋ? ಕ್ಲಾಸ್ ಅಲ್ಲಿ ಬೇಗ ರಿಪ್ಲೈ ಮಾಡಬೇಕು. ಓಕೆ, ಈಗ ನಾನು ಪಾಯಿಂಟ್ ಕ್ಯೂ ನ ತಗೊಂಡಾಗ ಎಕ್ಸ್ಟರ್ನಲ್ ಪಾಯಿಂಟ್ ಕ್ಯೂ ಇದ್ದಾಗ ಕ್ಯಾನ್ ಐ ರೈಟ್ ಕ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಸಿ ಅಂತ ಬರೀಬಹುದಾ? ಕೀಪಿಂಗ್ ಕ್ಯೂ ಆಸ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್, ಎರಡು ಟ್ಯಾಂಜೆಂಟ್ ಇದೆ ಅಲ್ವಾ. ಸೊ ಕ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಸಿ ಅಂತ ಬರೀಬಹುದಾ? ಎಸ್ ಸರ್. ಸೊ ನಾನು ಎ ಸಿ ನ ಏನಂತ ಬರೀಬಹುದು? ಎ ಸಿ ಇಸ್ ಈಕ್ವಲ್ ಟು ಎ ಕ್ಯೂ ಪ್ಲಸ್ ಕ್ಯೂ ಎಕ್ಸ್ ಅಂತ ಬರೀಬಹುದಾ? ಸೊ ನನಗೆ ಏನ್ ಬಂತು? ಈಕ್ವೇಶನ್ 1 ಬಂತು, ಈಕ್ವೇಶನ್ 2 ಬಂತು. ಈಗ ನಮ್ಗೆ ಏನ್ ಬೇಕಾಗಿದೆ? ಎ ಪಿ ಪ್ಲಸ್ ಪಿ ಕ್ಯೂ ಪ್ಲಸ್ ಎ ಕ್ಯೂ. ನಾನು ಈಕ್ವೇಶನ್ 1 ಮತ್ತೆ 2 ನ ಆಡ್ ಮಾಡಿದ್ರೆ ನಂಗೆ ಏನ್ ಸಿಗತ್ತೆ? ಎ ಬಿ
plus AC is equal to AP plus PX plus AQ plus QX. Yes or no? Yes, sir. Yes. AP ನ AP ಅಂತ ಬರೀಬಹುದು. PX plus PX plus ನಾನು ಇಲ್ಲಿ ಬರೀತೀನಿ ಈಗ. I will write it as QX plus PX plus QX ಅದು ಎಷ್ಟು ಏನಂತ ಬರೀಬಹುದು? PQ ಅಂತ ಬರೀಬಹುದಾ? Yes, sir. ಪ್ಲಸ್ AQ ಅಂತ ಬರೀಬಹುದಾ? AB ಎಷ್ಟು ಲೆಂತ್ 5 ಸೆಂಟಿಮೀಟರ್, AC ಲೆಂತ್ ಎಷ್ಟು 5 ಸೆಂಟಿಮೀಟರ್, ಹೌದಲ್ವಾ? Therefore this is equal to 10 centimeter alva. And what is this? AP plus PQ plus AQ ಏನು? This is the perimeter alva. Perimeter of triangle APQ. Yes or no? और ಏನ್ ಕೇಳ್ತಾ ಇದ್ದಾರೆ ಕ್ವೆಶ್ಚನ್? AP plus PQ plus AQ ತನಕ ಕೇಳ್ತಾ ಇರೋದು. ಸೊ ಅದನ್ನ ಆಡ್ ಮಾಡಿ ನನಗೆ ಎಷ್ಟು ಬಂತು? 10 ಸೆಂಟಿಮೀಟರ್ ಅಂತ ಬಂತ. ಅರ್ಥ ಆಯ್ತಾ ಇಲ್ಲ? Yes, sir. No, sir. Yes. ಅರ್ಥ ಆಯ್ತಾ ಇಲ್ವಾ? Yes, sir. No, sir. ಓಕೆ, ತಿರ್ಗಾ ಹೇಳ್ತೀನಿ. So, once again. ಓಕೆ ಓಕೆ ಓಕೆ. AB ಕೊಟ್ಟಿದ್ದಾರೆ. AB ನಾನು AP ಪ್ಲಸ್ PB ಅಂತ ಬರೀಬಹುದಾ? ಅಟೆಂಟಿವ್ ಆಗಿ ಕೇಳಿ, ಯೋಚನೆ ಮಾಡಿ ನೋಡಿ. AB ನಾನು AP ಪ್ಲಸ್ PB ಅಂತ ಬರೀಬಹುದಾ? AB ನಾನು AP ಪ್ಲಸ್ PB ಅಂತ ಬರೀಬಹುದಾ? ಹಾ ಸರ್. ಯಾರಿಗೋ ಅರ್ಥ ಆಗ್ಲಿಲ್ಲ ಅವ್ರು ಹೇಳಿ. ನಿಮ್ಗೆ ಯಾರಿಗೋ ಅರ್ಥ ಆಗ್ಲಿಲ್ಲ ಅಂತ ಕೇಳಿದ್ರೆ ನೀವೇ ಮಾಡಿ ಹೇಳಿ. ನಿಮ್ಗೆ ಅರ್ಥ ಆಯ್ತಾ? ಎಷ್ಟು AB is equal to AP plus PB ಅಂತ ಬರೀಬಹುದಾ? Yes, sir. ಈಗ ಕೀಪಿಂಗ್ P as my external point and PB is equal to PX ಅಂತ ಬರೀಬಹುದಾ? Yes or no? Sir, PB is equal to PX ಅಂತ ಬರೀಬಹುದಾ? ಬಿಕಾಸ್ P ಎಕ್ಸ್ಟರ್ನಲ್ ಪಾಯಿಂಟ್ ಇದ್ದಾಗ ಏನು ಥಿಯರಮ್ ಏನಿತ್ತು, ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ನ ಬರೆದಾಗ ಅವಾಗ ದೇ ಆರ್ ದ ಸೇಮ್ ಲೆಂತ್ ಅಲ್ವಾ? AP is equal to AQ ಅಂತ ಬರೀಬಹುದಲ್ವಾ? ಸೊ ನಾನು PX is equal to PB ಅಂತ ಬರೀಬಹುದಲ್ವಾ? ಸೊ PB ನಾನು PX ಅಂತ ಬರೀತಾ ಇದೆ. ಓಕೆನಾ? ಅದನ್ನ ಈಕ್ವೇಶನ್ 1 ಅಂತ ಕರೀತಾರೆ. ಸೇಮ್ ಥಿಂಗ್ ನಾನು AC ತಗೊಂಡಾಗ AC is equal to AQ plus QC. AC is equal to AQ plus QC. ಆ QC ನಾನು ಏನಂತ ಬರೀಬಹುದು? QX ಅಂತ ಬರೀಬಹುದು. ಯಾಕಂದ್ರೆ Q ನ ಎಕ್ಸ್ಟರ್ನಲ್ ಪಾಯಿಂಟ್ ಇಟ್ಕೊಂಡಾಗ ಅದರಿಂದ ಎರಡು ಟ್ಯಾಂಜೆಂಟ್ ಬರೀಬಹುದು, QX ಮತ್ತೆ QC, ಎರಡು ಈಕ್ವಲ್ ಲೆಂತ್. ಸೊ QX ನ QC ನ QX ಅಂತ ಬರೀಬಹುದು, ಹೌದಲ್ವಾ? ಓಕೆನಾ? ಸೊ ನನಗೆ ಏನ್ ಬಂತು? ಈಕ್ವೇಶನ್ 1 ಬಂತು, ಈಕ್ವೇಶನ್ 2 ಬಂತು. ಅದು ಎರಡು ಆಡ್ ಮಾಡಿದಾಗ ನನಗೆ ಏನ್ ಬರುತ್ತೆ? AP plus PX plus QX plus AQ ಅಂತ ಬಂತು. PX ಮತ್ತೆ QX ನ ಕಂಬೈನ್ ಮಾಡಿದಾಗ ಎಷ್ಟು ಬರುತ್ತೆ? PQ ಬರುತ್ತೆ. ಸೊ ನಾನು ಏನ್ ಬರೀಬಹುದು? AP plus PQ plus AQ. ಇದೇನ್ ಸಿಕ್ತು ನನಗೆ? AP plus PQ plus AQ ಅಂದ್ರೆ ಟ್ರಯಾಂಗಲ್ದು ಪೆರಿಮೀಟರ್ ಸಿಕ್ತು. ಟ್ರಯಾಂಗಲ್ದು ಪೆರಿಮೀಟರ್ ಎಷ್ಟು ಬಂತು? 10 ಸೆಂಟಿಮೀಟರ್. ಓಕೆನಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಓಕೆ, ದಿಸ್ ಇಸ್ ಅನ್ ಈಸಿ ಕ್ವೆಶ್ಚನ್. ಮಾಡೋಣ. ಅವ್ರು ಏನ್ ಹೇಳ್ತಾ ಇದಾರೆ? ಒಂದ್ ಸರ್ಕಲ್ ಇದೆ, ಅದರಲ್ಲಿ PA ಮತ್ತೆ PB ಎರಡು ಟ್ಯಾಂಜೆಂಟ್ ಕೊಟ್ಟಿದ್ದಾರೆ. ಆ ಟ್ಯಾಂಜೆಂಟ್ ಲೆಂತ್ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್ ಅಂತ ಟ್ಯಾಂಜೆಂಟ್ ಲೆಂತ್ ಕೊಟ್ಟಿದ್ದಾರೆ. ಮತ್ತೆ ಈ ಆಂಗಲ್ ಇದೆ ಅಲ್ವಾ APB, ಇದು 60 ಡಿಗ್ರೀಸ್. ಅವ್ರು ಏನ್ ಕೇಳ್ತಾ ಇದಾರೆ? ಕಾರ್ಡ್ AB, ಈ AB ಇದೆ ಅಲ್ವಾ, ಇದು ಎಷ್ಟು ಅಂತ ಕೇಳ್ತಾ ಇದಾರೆ. ಸಾಲ್ವ್ ಮಾಡ್ತೀರಾ? Yes, sir. 2 minutes ಕೊಡ್ತೇನೆ. sir, that is also 10. ವೆರಿ ಈಸಿ ಸಮ್, ಸಾಲ್ವ್ ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಕರೆಕ್ಟ್. ಹೇಗೆ ಸಾಲ್ವ್ ಮಾಡಿದೆ? Angle APB 60 degree ಅಂದ್ರೆ ಅದು equilateral triangle ಆಗಿರುತ್ತೆ sir. So that is also 10 centimeters sir.
ಯಾಕೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರುತ್ತೆ? ಸರ್ AB equal to BB ಸರ್. ಅಂದ್ರ Very good. ಸಮದ್ವಿಬಾಹು ತ್ರಿಭುಜ ಅಲ್ಲೇ ಉಂಟಾಗಿದೆ ಸರ್. APB PB ಅಂತ ಬರೀಬಹುದಾ? ಇದು 10 ಅಂದ್ರೆ 10. ಆಮೇಲೆ ಒಂದು ಥಿಯರಮ್ ಇದೆ, ಆಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಈಕ್ವಲ್ ಅಂತ ಬರೀಬಹುದಾ? Yes, sir. ಆಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಸೊ ನಾನು ಏನಂತ ಬರೀಬಹುದು? ಆಂಗಲ್ PAB ಇಸ್ ಈಕ್ವಲ್ ಟು ಆಂಗಲ್ PBA ಅಂತ ಬರೀಬಹುದಾ? ಸೊ ನಮಗೇನ್ ಗೊತ್ತು ಈಗ, ಇದು 60 ಡಿಗ್ರಿ ಇದೆ, ಇದು ಎಷ್ಟು ಈಗ 180 ಡಿಗ್ರಿ 60 ಡಿಗ್ರಿ 120 ಡಿಗ್ರಿ ಡಿವೈಡ್ ಬೈ 2 ಮಾಡಿದಾಗ ಎಷ್ಟು ಬರುತ್ತೆ? 60 ಡಿಗ್ರಿ ಅಲ್ವಾ? ಎಸ್ ಆರ್ ನೋ? ಮೂರು ಆಂಗಲ್ 60 ಡಿಗ್ರಿ ಇದ್ದಾಗ ಅದನ್ನ ಯಾವ ತರ ಟ್ರಯಾಂಗಲ್ ಅಂತ ಕರಿತೀವಿ? ಸಮಬಾಹು ತ್ರಿಭುಜ. ವೆರಿ ಗುಡ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. Mr. Sagar, something off your microphone. ಮೂರ್ ಸೈಡ್ ಈಕ್ವಲ್ ಅಂತ ಹೇಳ್ಬೋದು. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಮೂರ್ ಸೈಡ್ ಈಕ್ವಲ್. ಸೊ ನಾನು AB is equal to 10 ಅಂತ ಬರೀಬಹುದಾ? ಓಕೆ, ಅರ್ಥ ಆಯ್ತಾ? ಇದು ಈಸಿ ಕ್ವೆಶ್ಚನ್ ಅಲ್ವಾ ಇದು? Yes, sir. ಓಕೆ, ವೆರಿ ಗುಡ್. ಓಕೆ, ಇದಕ್ಕೆ ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಈ ಕ್ವೆಶ್ಚನ್ಗೆ. ಓಕೆನಾ? ಈ ಕ್ವೆಶ್ಚನ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಒಂದು ಫಿಗರ್ ಕೊಟ್ಟಿದ್ದಾರೆ. ಈ ಫಿಗರ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ? PQ ಇದೆ. ಇಲ್ಲಿ ಈ ಫಿಗರ್ ಅಲ್ಲಿ ಫಸ್ಟ್ ನೋಡಿದಾಗ ಒಂದು ಸರ್ಕಲ್ ಇದೆ. ಆ ಸರ್ಕಲ್ಗೆ ಒಂದು ಲೈನ್ ಕೊಟ್ಟಿದ್ದಾರೆ, PQ ಅಂತ ಒಂದು ಲೈನ್ ಕೊಟ್ಟಿದ್ದಾರೆ. ಈ ಲೈನ್ ನ ಏನ್ ಹೇಳ್ತಾ ಇದ್ರೆ? ಟ್ಯಾಂಜೆಂಟ್ ಅಟ್ ಪಾಯಿಂಟ್ R ಅಂತ ಹೇಳ್ತಾ ಇದ್ದಾರೆ. ಇಟ್ ಇಸ್ ಟ್ಯಾಂಜೆಂಟ್. ಸರ್ಕಲ್ ನ ಬರೀ ಒಂದೇ ಪಾಯಿಂಟ್ ಅಲ್ಲಿ ಟಚ್ ಮಾಡುತ್ತೆ. ಆಮೇಲೆ ಏನ್ ಕೊಡ್ತಾ ಇದ್ದಾರೆ? ಈ ಸರ್ಕಲ್ ಒಳಗಡೆ ಒಂದು ಟ್ರಯಾಂಗಲ್ ನ ಬರ್ದಿದ್ದಾರೆ. ಆ ಟ್ರಯಾಂಗಲ್ ಕೊಟ್ಟಾಗ ಅವಾಗ ಏನ್ ಹೇಳ್ತಾರೆ? ಆಂಗಲ್ QRT, ಈ ಆಂಗಲ್ ಇದೆ ಅಲ್ವಾ, 30 ಡಿಗ್ರೀಸ್ ಅಂತ ಕೊಡ್ತಾ ಇದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ ಪ್ರಶ್ನೆ ಹೇಳ್ತಾ, ಈ ಆಂಗಲ್ PRO ಇದೆ ಅಲ್ವಾ, PRS, ಈ ಆಂಗಲ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. 3 ನಿಮಿಷ ಕೊಡ್ತೀರಿ, 3 ಮಿನಿಟ್ಸ್ ಕೊಡ್ತೀರಿ, ಸಾಲ್ವ್ ಮಾಡ್ತೀರಾ? ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಬಟ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸಾಲ್ವ್ ಮಾಡ್ತೀರಾ? ಓಕೆ, 3 ಮಿನಿಟ್ಸ್ ಕೊಡ್ತೀರಾ, ನೀವು 3 ಮಿನಿಟ್ಸ್ ಟೈಮ್ ಸಾಲ್ವ್ ಮಾಡಿ. ಒಂದು ಕ್ಲೂ ಕೊಡ್ತೀನಿ, ದಿಸ್ ಆಂಗಲ್ ಇಸ್ 90 ಡಿಗ್ರೀಸ್. ಯಾಕೆಂದ್ರೆ ರೇಡಿಯಸ್ ಇಂದ ಟ್ಯಾಂಜೆಂಟ್ ಮಧ್ಯದಲ್ಲಿ, ರೇಡಿಯಸ್ ಟ್ಯಾಂಜೆಂಟ್ ಮಧ್ಯದಲ್ಲಿ ಆಂಗಲ್ ಎಷ್ಟು? 90 ಡಿಗ್ರೀಸ್. ಇದೊಂದು ಕ್ಲೂ ಕೊಡ್ತಾ ಇದ್ದೀನಿ. ಈಗ ಸಾಲ್ವ್ ಮಾಡಿ. ಸಾಲ್ವ್ ಮಾಡ್ತಾ ಇದ್ದೀರಾ? ಇಲ್ವಾ? ಇನ್ 1 ಮಿನಿಟ್ ಟೈಮ್ ಇದೆ.
ಓಕೆ, ಯಾರಿಗಾದ್ರು ಬಂತ ಆನ್ಸರು? ಅನ್ಮ್ಯೂಟ್ ಮಾಡ್ತೀರಾ? ಯಾರಿಗಾದ್ರು ಬಂತ ಆನ್ಸರು? ಹಾ ಸರ್ 60 ಸರ್. ಎಷ್ಟು? Yes, 60 60 degrees. degree. 60 degree, 60 sir. degree sir. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಕರೆಕ್ಟ್, ಪರ್ಫೆಕ್ಟ್. ಸೊ ಸಾಲ್ವ್ ಮಾಡೋಣ, ಈಸಿಯಾಗಿ ಸಾಲ್ವ್ ಮಾಡೋಣ. ಓಕೆನಾ? ಅದೇನ್ ಹೇಳಿದೆ, ಈ ಆಂಗಲ್, ಈ ಓ ಆರ್ ಮತ್ತೆ ಆರ್ ಕ್ಯೂ ಆಂಗಲ್ ಮಧ್ಯೆ ಎಷ್ಟು ಆಂಗಲ್? 90 ಡಿಗ್ರೀಸ್ ಅಲ್ವಾ? ಹೌದಲ್ವಾ? ಸೊ ಇದ 30 ಡಿಗ್ರೀಸ್ ಕೊಟ್ಟಿದಾಗ ಇದು ಮಿಕ್ಕಿರೋದ ಆಂಗಲ್ ಎಷ್ಟು? 60 ಡಿಗ್ರೀಸ್ ಅಂತ ಬರೀಬಹುದಾ? ಎಸ್ ಆರ್ ನೋ? ಈಗ ಅದನ್ನ 60 ಡಿಗ್ರೀಸ್ ಬರ್ದಾಗ ಓ ಆರ್ ಇಸ್ ಈಕ್ವಲ್ ಟು ಓ ಟಿ ಅಂತ ಬರಿಬಹುದು. ಯಾಕೆ? ಬಿಕಾಸ್ ಬೋತ್ ಆಫ್ ದೆಮ್ ಆರ್ ರೇಡಿಯಸ್. ರೇಡಿಯಸ್ ಇದ್ದಾಗ ರೇಡಿಯಸ್ ಎರಡು, ಇಫ್ ಟೂ sides of a triangle are equal, then angles opposite to the equal sides are equal. ಸೊ ಇದು 60 ಡಿಗ್ರೀಸ್ ಇದ್ದಾಗ ಇದು 60 ಡಿಗ್ರೀಸ್ ಆಗುತ್ತೆ. ಈ ಎರಡು 60 ಡಿಗ್ರೀಸ್ ಆಯ್ತು ಅಂದ್ರೆ ಮೂರನೇ ಆಂಗಲ್ ಎಷ್ಟಿರ್ಬೇಕು? ಅದು 60 ಇರ್ಬೇಕಲ್ವಾ? ಯಾಕಂದ್ರೆ 180 ಡಿಗ್ರಿ ಟೋಟಲ್ ಇರ್ಬೇಕಲ್ವಾ? ಟೋಟಲ್ ಸಮ್ ಎಷ್ಟಿರ್ಬೇಕು? 180 ಡಿಗ್ರೀಸ್. 120 ಡಿಗ್ರೀಸ್ ಆಗೋಗಿದೆ, ಮಿಕ್ಕಿದ ಎಷ್ಟಿರ್ಬೇಕು? ಅದು 60 ಡಿಗ್ರೀಸ್ ಆಗ್ಬೇಕು. ಸೊ ನಮ್ಗೆ ಎಷ್ಟು ಬಂತು? ನಮ್ಗೆ ಒಂದು ಈಕ್ವಲ್ ಆಟಲ್ ಬಂತು. ಆಂಗಲ್ ಸಿಕ್ತು. ಈಗ ಈ ಆಂಗಲ್ 60 ಡಿಗ್ರೀಸ್ ಇದ್ರೆ ಈ ಆಂಗಲ್ ಎಷ್ಟಿರ್ಬೇಕು? 120 ಡಿಗ್ರೀಸ್. ಯಾಕಂದ್ರೆ ಇದು ಸ್ಟ್ರೇಟ್ ಲೈನ್ ಇರೋದ್ರಿಂದ ಒನ್ ಸೈಡ್ ಆಫ್ ದ ಸ್ಟ್ರೇಟ್ ಆಂಗಲ್ 60 ಡಿಗ್ರೀಸ್ ಇದ್ದಾಗ ಮಿಕ್ಕಿರೋದು ಎಷ್ಟಿರ್ಬೇಕು? 120 ಡಿಗ್ರೀಸ್. ಈಗ 180 ಡಿಗ್ರೀಸ್ ಅಲ್ಲಿ 120 ಡಿಗ್ರೀಸ್ ಮೈನಸ್ ಮಾಡಿದಾಗ ಎಷ್ಟು ಸಿಗುತ್ತೆ? 60 ಡಿಗ್ರೀಸ್ ಸಿಗುತ್ತೆ. ಆ 60 ಡಿಗ್ರೀಸ್ ನಾವ್ ಏನ್ ಮಾಡ್ಬೇಕು? ತಿರ್ಗಾ ಎರಡು ರೇಡಿಯಸ್, ಓ ಎಸ್ ಇಸ್ ಈಕ್ವಲ್ ಟು ಓ ಆರ್ ಅಂತ ಬರೀಬಹುದಾ? ಯಾಕಂದ್ರೆ ಬೋತ್ ಆಫ್ ದಮ್ ರೇಡಿಯಸ್. ಸರ್ಕಲ್ದು ರೇಡಿಯಸ್, ರೇಡಿಯಸ್ ಆರ್ ಬೋತ್ ಈಕ್ವಲ್ ಅಲ್ವಾ? ಸರ್ಕಲ್ದು ರೇಡಿಯಸ್ ಅಂದ್ರೆ ಈಕ್ವಲ್ ಇರುತ್ತೆ. ಸೊ ಆಂಗಲ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಆಲ್ವೇಸ್ ಈಕ್ವಲ್. ಸೊ ನಾನು ಇದನ್ನ ಈಕ್ವಲ್ ಅಂತ ಬರೀಬಹುದು. ಸೊ 60 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 30 ಡಿಗ್ರೀಸ್. ಸೊ ನಾನು ಏನ್ ಬರೀಬಹುದು? ದಿಸ್ ಇಸ್ 30 ಡಿಗ್ರೀಸ್, ದಿಸ್ ಇಸ್ ಆಲ್ಸೋ 30 ಡಿಗ್ರೀಸ್. ಈಗ ಆಂಗಲ್ ಪಿ ಆರ್ ಓ ಇಸ್ ಈಕ್ವಲ್ ಟು 90 ಡಿಗ್ರೀಸ್. ಯಾಕಂದ್ರೆ ಟ್ಯಾಂಜೆಂಟ್ ಅಲ್ವಾ? ಅದರಲ್ಲಿ ಮಧ್ಯದಲ್ಲಿ ಎಷ್ಟಾಗುತ್ತೆ? ಪಿ ಆರ್ ಒ ಅಲ್ಲಿ ನಾವು ಪಿ ಆರ್ ಒ ನ ಏನಂತ ಬರೀಬಹುದು? ಪಿ ಆರ್ ಎಸ್ ಪ್ಲಸ್ ಆಂಗಲ್ ಎಸ್ ಆರ್ ಒ ಅಂತ ಬರೀಬಹುದು. ಇಸ್ ಈಕ್ವಲ್ ಟು 90 ಡಿಗ್ರೀಸ್. ಎಸ್ ಆರ್ ಒ ಎಷ್ಟು? 30 ಡಿಗ್ರೀಸ್. ಸೊ ಪಿ ಆರ್ ಎಸ್ ಎಷ್ಟಾಗುತ್ತೆ? 90 ಮೈನಸ್ 30 ಇಸ್ ಈಕ್ವಲ್ ಟು 60 ಡಿಗ್ರೀಸ್. ಅನ್ಮ್ಯೂಟ್ ಮಾಡಿ ಕೇಳಿ, ಯಾರಿಗಾದ್ರೂ ಡೌಟ್ ಇದೆಯಾ? ಯಾರಿಗಾದ್ರೂ ಡೌಟ್? ಸರ್ ಇದನ್ನ ಇನ್ನೂ ಸಿಂಪಲ್ ಆಗಿ ಬಿಡಿಸಬಹುದಲ್ಲ ಸರ್? ಯಾವ ತರ ಮಾಡುದು? ಸಿಂಪಲ್ ಆಗಿ ನಿಮ್ಗೆ ಯಾವ ಮೆಥಡ್ ಹೇಳಿ, ನಿಮ್ಗೆ ಯಾವ್ದು ಅನ್ಸುತ್ತೆ? ಸರ್ ಅರ್ಧ ವೃತ್ತಖಂಡದಲ್ಲಿ ಏರ್ಪಟ್ಟ ಕೋನ 90 ಡಿಗ್ರಿ ಇರ್ತೈತ್ರಿ. ಅದ್ರ ಹಾ. ಪ್ರಕಾರ ಆಂಗಲ್ ಎಸ್ ಆರ್ ಟಿ 90 ಡಿಗ್ರಿ ಆಗ್ತೈತ್ರಿ. ಹೌದು ಮತ್ರಿ ಪಿ ಆರ್ ಕ್ಯೂ ಕೋನ 30 ಡಿಗ್ರಿ ಅಂತ ಕೊಟ್ಟಾರ್ರಿ. ಹೌದು ಟೋಟಲ್ ಪಿ ಆರ್ ಕ್ಯೂ 180 ಡಿಗ್ರಿ ಆಗ್ತೈತ್ರಿ. ಮತ್ರಿ ಹೌದು ಎಸ್ ಆರ್ ಟಿ ಪ್ಲಸ್ ಟಿ ಆರ್ ಕ್ಯೂ ಮಾಡ್ತಂದ್ರೆ ನಮಗ್ರಿ 120 ಡಿಗ್ರಿ ಸಿಗ್ತೈತ್ರಿ. ಅದ ಕರೆಕ್ಟ್ 180 ಡಿಗ್ರಿ ಒಳಗೆ 120 ಡಿಗ್ರಿ ಮೈನಸ್ ಮಾಡಿದ್ರೆ 60 ಡಿಗ್ರಿ ಸಿಗ್ತೈತ್ರಿ. ಕರೆಕ್ಟ್. ಯಾವ ಮೆಥಡ್ ಆದ್ರೂ ಮಾಡ್ಬೋದು. ಆಲ್ಟರ್ನೇಟ್ ಆಂಗಲ್ ಇನ್ ಡಿಫ್ರೆಂಟ್ ಆಲ್ಟರ್ನೇಟ್ ಆಂಗಲ್ ಥಿಯರಿನೂ ಯೂಸ್ ಮಾಡ್ಬೋದು. ಯಾವ ಥಿಯರಿನ ಯೂಸ್ ಮಾಡಿ, ಯಾವ ಮೆಥಡ್ ಆದ್ರೂ ಯೂಸ್ ಮಾಡಿ, ಫೈನಲ್ ಆನ್ಸರ್ 60 ಡಿಗ್ರೀಸ್ ಬರ್ಬೇಕು. ಓಕೆನಾ? ಇಂಪಾರ್ಟೆಂಟ್ ಏನು? ನೀವು ಸ್ಟೆಪ್ ವೈಸ್ ತೋರಿಸ್ಬೇಕು. ಸ್ಟೆಪ್ಸ್ ತೋರಿಸಿದ್ರೆ ಯಾವ ಥಿಯರಮ್ ನ ಯೂಸ್ ಮಾಡ್ತಾ ಇದೀನಿ ಅಂತ ಬಳಸಿದ್ರೆ ಕ್ಲೀನ್ ಆಗಿ ಬರಿಬೇಕು. ಯಾವ ಥಿಯರಮ್, ಏನ್ ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ರೆ ಅದನ್ನ ಬರ್ದಿ ಸ್ಟೆಪ್ಸ್ ಆಗಿ ಬರ್ದ್ರೆ ಕರೆಕ್ಟ್ ಆಗಿ ಆನ್ಸರ್ ಬಂದ್ರೆ ಇಟ್ ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ದಿಸ್ ಇಸ್ ವೆರಿ ಈಸಿ ಕ್ವೆಶ್ಚನ್, ತುಂಬಾ ಈಸಿ ಕ್ವೆಶ್ಚನ್. 2 ಮಿನಿಟ್ಸ್ ಅಲ್ಲಿ ಸಾಲ್ವ್ ಮಾಡ್ತೀರಾ? 2 ಮಿನಿಟ್ಸ್ ಅಲ್ಲ, 1 ನಿಮಿಷದಲ್ಲೇ ಸಾಲ್ವ್ ಮಾಡ್ಬೋದು. ಅವ್ರು ಏನ್ ಹೇಳ್ತಾ ಇದಾರೆ? ಒಂದ್ ಸರ್ಕಲ್ ಇದೆ, ಒಂದ್ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ, ಈ ಆಂಗಲ್ 110 ಡಿಗ್ರೀಸ್, ಇ ಟಿ ಕ್ಯೂ ಎಷ್ಟು ಅಂತ ಕೇಳ್ತಾ ಇದಾರೆ. ಸಾಲ್ವ್ ಮಾಡ್ತೀರಾ?
ಓಕೆ, ಆನ್ಸರ್ ಬಂತಾ? ಅನ್ಮ್ಯೂಟ್ ಮಾಡಿ ನೋಡೋಣ ಎಲ್ಲಾರ್ಗೋ ಬಂತಾ. ಏನು ಆನ್ಸರ್? ಅನ್ಮ್ಯೂಟ್ ಮಾಡಿ ಹೇಳಿ. 70 70 degree. 30 degree, sir. 70 degree, sir. 70 degree. 70. ಯಾಕೆ 70 degree. ಇಂದ 90 ಡಿಗ್ರಿ ಅಂತ ಹೇಳ್ಬೋದಾ? 90 degree. minus 1. 90 ಡಿಗ್ರೀಸ್ ಅಂತ ಬರಿಬೋದಾ? ಕೂಡಿ 180 degree ಈಗ ಆಗುತ್ತೆ sir. ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ಅವನ ಸಮ್ ಆಫ್ ಆಂಗಲ್ಸ್ 360 ಡಿಗ್ರಿ ಅಂತ ಬರಿಬೋದಾ? ಸೊ ನನಗೆ ಏನ್ ಬಂದಿದೆ? ಆಂಗಲ್ ಪಿ ಒ ಕ್ಯೂ ಪ್ಲಸ್ ಆಂಗಲ್ ಒ ಪಿ ಟಿ ಪ್ಲಸ್ ಆಂಗಲ್ ಪಿ ಟಿ ಕ್ಯೂ ಪ್ಲಸ್ ಆಂಗಲ್ ಟಿ ಕ್ಯೂ ಒ ಇಸ್ ಈಕ್ವಲ್ ಟು 360 ಡಿಗ್ರೀಸ್ ಅಂತ ಬರಿಬೋದಾ? ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ನಾನು ಪಿ ಒ ಕ್ಯೂ ಏನ್ ಕೊಟ್ಟಿದ್ದಾರೆ? 110 ಡಿಗ್ರೀಸ್. ಒ ಪಿ ಟಿ ಎಷ್ಟು? 90 ಡಿಗ್ರೀಸ್. ಯಾಕಂದ್ರೆ ಟ್ಯಾಂಜೆಂಟ್ ಮತ್ತೆ ರೇಡಿಯಸ್ ಮಧ್ಯದಲ್ಲಿ ಆಂಗಲ್ ಎಷ್ಟು? 90 ಡಿಗ್ರೀಸ್. ಆಂಗಲ್ ಪಿ ಟಿ ಕ್ಯೂ ನಮಗೆ ಗೊತ್ತಿಲ್ಲ. ಪಿ ಟಿ ಕ್ಯೂ ಪ್ಲಸ್ ಆಂಗಲ್ ಟಿ ಕ್ಯೂ ಒ ಎಷ್ಟು? 90 ಡಿಗ್ರೀಸ್ ಇಸ್ ಈಕ್ವಲ್ ಟು 360 ಡಿಗ್ರೀಸ್. ಸೊ 100 and 200 290 degrees plus angle PTQ is equal to 360 degrees. So angle PTQ is equal to 360 minus 290 is equal to 70 degrees. Okay na? ಎಲ್ಲರಿಗೂ ಅರ್ಥ ಆಯ್ತಾ? ಅನ್ಮ್ಯೂಟ್ ಮಾಡಿ ಕೇಳಿ ಏನಾದ್ರು ಡೌಟ್ ಇದ್ರೆ. ಎಲ್ಲರಿಗೂ ಅರ್ಥ ಆಯ್ತಾ? no sir. No doubts. ಏನ್ ಡೌಟ್ ಇದೆ? No doubt. ನೋ ಡೌಟಾ? ನೋ ಡೌಟಾ? ಓಕೆ ಫೈನ್. ಸರ್ ಇನ್ನೂ ಈಸಿಯಾಗಿ ತಿಳಿಸ್ಬೋದಲ್ಲ? ಹೇಳಿ ಏನ್ ಯಾವ ತರ ಹೇಳಿ, ಯಾವ ತರ ಮಾಡ್ಬೋದು? ಸರ್ ಅಪೋಸಿಟ್ ಆಂಗಲ್ಸ್ ಇನ್ ಕ್ವಾಡ್ರಿಲೇಟರ್ಸ್ ಆರ್ 180 ಡಿಗ್ರಿ ಸರ್. ಮಾಡ್ಬೋದು, ಕರೆಕ್ಟ್. ಸೊ ಅವಾಗ 180 minus POQ plus PTQ is equal to 180 ಅಂತ ಮಾಡ್ಬೋದು. ನಾಟ್ ಅ ಪ್ರಾಬ್ಲಮ್. ನೀವು ಯಾವ ಮೆಥಡ್ ಆದ್ರೂ ಯೂಸ್ ಮಾಡಿ, ಮಾಡ್ಬೋದು. ಆನ್ಸರ್ ನಿಮ್ಗೆ 70 ಡಿಗ್ರೀಸ್ ಅಂತ ಬರಬೇಕು. ಓಕೆನಾ? ಎಸ್ ಸರ್. ಓಕೆ ಓಕೆ. ಸೊ ಇವತ್ತಿಂದು ಲಾಸ್ಟ್ ಕ್ವೆಶ್ಚನ್ ಏನಂದ್ರೆ, ಈ ತರ ಒಂದು ಸರ್ಕಲ್ ಕೊಟ್ಟಿದ್ದಾರೆ, ಅದರಲ್ಲಿ ಪಾಯಿಂಟ್ ಕ್ಯೂ ಇಂದ ಒಂದು ಟ್ಯಾಂಜೆಂಟ್ ಬರ್ತಿದ್ದಾರೆ. ಟ್ಯಾಂಜೆಂಟ್ ಯಾವುದು? ಕ್ಯೂ ಟಿ ಅಂತ ಒಂದು ಟ್ಯಾಂಜೆಂಟ್ ಕೊಟ್ಟಿದ್ದಾರೆ. ಅದರದ್ದು ಲೆಂತ್ ಎಷ್ಟು? 24 ಸೆಂಟಿಮೀಟರ್ಸ್. ಡಿಸ್ಟೆನ್ಸ್ ಮತ್ತೆ ಓ ಮತ್ತೆ ಓ ಸೆಂಟರ್ ಇದೆಯಲ್ಲ, ಓ ಮತ್ತೆ ಕ್ಯೂ ನ ಜಾಯಿನ್ ಮಾಡಿದಾಗ 25 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆ. ಅವ್ರು ಏನ್ ಕೇಳ್ತಾ ಇದ್ದಾರೆ? ರೇಡಿಯಸ್ ಎಷ್ಟು ಸರ್ಕಲ್ದು ರೇಡಿಯಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸಾಲ್ವ್ ಮಾಡ್ತೀರಾ? 2 minutes ಕೊಡ್ತೀನಿ. ಕ್ಯಾಲ್ಕುಲೇಟರ್ ಯೂಸ್ ಮಾಡಬಾರ್ದು, ನೀವೇ ಸಾಲ್ವ್ ಮಾಡಬೇಕು. ಈಸಿ ಕ್ವೆಶ್ಚನ್ ಇದೆ. ಓಕೆನಾ? 2 minutes ಟೈಮ್. OT ಎಷ್ಟು ಅಂತ ಕಂಡು ಹಿಡೀರಿ ಅಂತ ಕೇಳ್ತಾ ಇದ್ದಾರೆ. ಬಿಕಾಸ್ ದಿಸ್ ಇಸ್ ದ ರೇಡಿಯಸ್.
ಓಕೆ ಅನ್ಮ್ಯೂಟ್ ಮಾಡ್ತೀಯಾ ಶಿಖಾ? ಬಂತ ಆನ್ಸರ್? 7 centimeters, sir. ಕರೆಕ್ಟ್, ವೆರಿ ಗುಡ್. ಯಾಕಂದ್ರೆ ದಿಸ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಪೈಥಾಗರಸ್ ಥಿಯರಮ್ ನ ಯೂಸ್ ಮಾಡಬಹುದಾ ರೈಟ್ ಆಂಗಲ್ ಥಿಯರಮ್ ಅಲ್ಲಿ? ರೈಟ್ ಆಂಗಲ್ ಟ್ರಯಾಂಗಲ್ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಬಹುದಾ ಅಲ್ವಾ? ಸೊ ನಾನು ಏನಂತ ಬರೀಬಹುದು? H square is equals to P square plus B square. ಹಾ, 2t ಸ್ಕ್ವೇರ್. OQ ಸ್ಕ್ವೇರ್ ಎಷ್ಟು? 25 ಸ್ಕ್ವೇರ್ is equal to 5 square is equals to 625. square plus 20 OT square. is equal to 2. 24 ಸ್ಕ್ವೇರ್ ಎಷ್ಟು? 24 ಸ್ಕ್ವೇರ್ ಎಷ್ಟು? 570 ವೆರಿ ಗುಡ್. ಪ್ಲಸ್ OT ಸ್ಕ್ವೇರ್. So OT square is equal to 625 minus OT square is equals to 625 minus 576. OT square is equal to 49. 49. So OT is equal to square root of 49. Square root of 49 is equal to 7 centimeters. Square root. okay na? 7 sir 7. ಈಗ ನಾನು ಒಂದು ಕ್ವೆಶ್ಚನ್ ಕೇಳ್ತೀನಿ. ಇದು ದಿಸ್ ಇಸ್ ನಾಟ್ ರಿಲೇಟೆಡ್ ಟು ಟ್ರಯಾಂಗಲ್ಸ್ ಅಥವಾ ನಾಟ್ ರಿಲೇಟೆಡ್ ಟು ಸರ್ಕಲ್ಸ್. ಒಂದು ನಿಮಿಷ ಇರಿ. ಐ ವಿಲ್ ಆಸ್ಕ್ 1296 ಸ್ಕ್ವೇರ್ ರೂಟ್ ಎಷ್ಟು? 1296 ಸ್ಕ್ವೇರ್ ರೂಟ್ ಎಷ್ಟು? ಕಂಡುಹಿಡಿತೀರಾ? 196 ಸ್ಕ್ವೇರ್ ರೂಟ್ ಎಷ್ಟು? 36. ವೆರಿ ಗುಡ್. 34. 34 No sir, 36. 36. 36. 1296 36. ಹೆಂಗ್ ಮಾಡಿದ್ರಿ? ಯಾವ ತರ ಸಾಲ್ವ್ ಮಾಡಿದ್ರಿ? ಹೆಂಗ್ ಸಾಲ್ವ್? 36. ಹೆಂಗ್ ಬಂತು 36? ಸರ್ ಫಸ್ಟ್ ಗ್ರೂಪಿಂಗ್ ಮಾಡ್ಕೋಬೇಕು ಸರ್. Sir, ತಕೋಬೇಕು ಸರ್. ಓಕೆ. ಸೊ LCM ತಕೋಬೇಕು ಸರ್. LCM ತಗೋಬಹುದು. ಓಕೆ. ಸೊ 1296 ನಾನು ಫ್ಯಾಕ್ಟರೈಸ್ ಮಾಡಿದೆ ಎಷ್ಟಂತ ಬರೀ 2 ಅಂತ ಡಿವೈಡ್ ಮಾಡ್ಬೋದಾ? 2 6 ಆಮೇಲೆ 2 4 2 4 2 8 2 8 3 2 4 2 3 108 1 3 0 35 2 3 3 2 3 3 1 3 2 2 2 4 2 6 2 2 2 1 ಬರಿಬೋದಾ? ಈ ತರ ಬರಿಬೋದಾ? 2 1 ಎಷ್ಟು? ಬರಿಬೋದಲ್ವಾ? ಈಗ ಇಷ್ಟು ಇಂಟು ಮಾಡ್ಬೇಕು ಸರ್. ಫಸ್ಟ್ ಸೊ ಈಗ ನಾನು 1296 ಗ್ರೂಪಿಂಗ್ ಮಾಡಿ ಈ ಕಡೆ ಇಂಟು ಮಾಡ್ಬೇಕು ಸರ್. ಹಾ, ಸೊ ನಾನು ಏನಂತ ಬರೀಬಹುದು? ಈಗ 2 ಇಲ್ಲಿ 2 ಇದೆ, ಇಲ್ಲಿ 2 ಇದೆ. 2 ಸ್ಕ್ವೇರ್ ಅಂತ ಬರಿಬೇಕು ಸರ್. 2 to the power 4 into 3 to the power 4 ಅಂತ ಬರೀಬಹುದಾ? ಹಾ ಸರ್. ಎಸ್ ಸರ್. ಸ್ಕ್ವೇರ್ ರೂಟ್ ಅಂದ್ರೆ ಇದ್ದು ಡಿವೈಡ್ ಸ್ಕ್ವೇರ್ ರೂಟ್ ತಗೊಂಡ್ರೆ 2 to the power 2 into 3 to the power 2 ಅಂತ ಬರೀಬಹುದಾ? ಇದನ್ನ ಹಾಫ್ ಮಾಡ್ತಾ ಇದೀನಿ, ಡಿವೈಡ್ ಬೈ 2 ಮಾಡ್ತಾ ಇದೀನಿ. ಮಾಡ್ಬೋದಲ್ವಾ? ಸೊ ಏನ್ ಬಂತು? 4 into 9 ಎಷ್ಟು? 36 ಅಲ್ವಾ? ಎಸ್ ಅದು ಕರೆಕ್ಟ್? Yes sir. Yes sir. ಓಕೆ ಸರ್ ಓಕೆ ವೆರಿ ಗುಡ್ ವೆರಿ ಗುಡ್. ಇವತ್ತಿನ ಕ್ಲಾಸಲ್ಲಿ ಏನಾದ್ರು ಡೌಟ್ ಇದೆಯಾ? ಯಾವ್ದಾದ್ರು ಸಮ್ಮಲ್ಲಿ ಯಾವ್ದಾದ್ರು ಬಾಯ್ ಡೌಟ್ ಇದೆಯಾ? ಸರ್. ಯಾವ್ದಾದ್ರು ಡೌಟ್ ಇದೆಯಾ ಯಾವ್ದಾದ್ರು ಸಮ್ಮಲ್ಲಿ? No sir. ಓಕೆ, ಇವತ್ತಿನ ಕ್ಲಾಸ್ ಎಂಡ್ ಮಾಡೋಣ. ಅರ್ಧ ನೋಡಿದೀನಿ, ಇನ್ನು ಹೆಂಗ್ ಕೇಳ್ಬೇಕು? ಏನಾದ್ರು ಡೌಟ್ ಇದೆಯಾ ಡೌಟ್ ಐತೆ ಕ್ಲಾಸ್ ಅಲ್ಲಿ? ಏನೋ ಸರ್, ಒಂದು ಕ್ವಶನ್ ಡೌಟ್ ಐತೆ ಯಾವ ಕ್ವೆಶ್ಚನ್? ಸರ್, ಒಂದು ಕ್ವಶನ್ ಪೇಪರ್ ಅಲ್ಲಿ ಹಾ ಅದಕ್ಕೆ 2 ಟ್ಯಾಂಜೆಂಟ್ ಐತೆ, ಒಂದು ಸೆಂಟರ್ 2 ರೇಡಿಯಸ್ ಜೊತೆ 2 ಟ್ಯಾಂಜೆಂಟ್ ಐತೆ.
ಸೊ ನನಗೆ ಏನ್ ಮಾಡೋದ್ರೆ ನನಗೆ ವಾಟ್ಸ್ಆಪ್ ನಂಬರ್ ಇಲ್ಲಿದೆ, ಒಂದ್ ನಿಮಿಷ. ವಾಟ್ಸ್ಆಪ್ ನಂಬರ್ ಕನ್ನಡದಾಗ ಹೇಳುವಣ. ಮೆಸೇಜ್ ಕಳಿಸ್ತೀಯಾ ವಿತ್ ದ ಕ್ವೆಶ್ಚನ್ ಸಾಲ್ವ್ ಮಾಡಿ ಕಳಿಸ್ತೀರಿ. ಈ ವಾಟ್ಸ್ಆಪ್ ನಂಬರ್ಗೆ ನೀನ್ ಕ್ವೆಶ್ಚನ್ ಕಳಿದ್ರೆ ಈ ವಾಟ್ಸ್ಆಪ್ ನಂಬರ್ ಕಾಣಿಸ್ತಾ ಇದೆಯಾ? 9591192157. ಈ ವಾಟ್ಸ್ಆಪ್ ನಂಬರ್ಗೆ ನೀನ್ ಮೆಸೇಜ್ ಹಾಕಿದ್ರೆ ಅದನ್ನ ಸಾಲ್ವ್ ಮಾಡಿ ಕಳಿಸ್ತೇನೆ. ಓಕೆನಾ? ಎಸ್ ಸರ್. 9591192157. ಎಸ್ ಸರ್, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಸರ್. ಓಕೆ. ಈ ನಂಬರ್ಗೆ ಏನಾದ್ರು ಮೆಸೇಜ್, ಯಾವ್ದಾದ್ರು ಡೌಟ್ ಇದ್ರೆ ಅಥವಾ ರಿಸೋರ್ಸಸ್ ಬೇಕು, ಯಾವ್ದಾದ್ರು ಫಾರ್ಮುಲಾ ಶೀಟ್ ಏನಾದ್ರು ಬೇಕಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕು, ಕಳ್ಸ್ಕೊಡ್ತೀನಿ. ಓಕೆನಾ? Hello, sir.